ಸ್ನೇಹಿತರೆ ನಮಸ್ಕಾರ. ನಮ್ಮ ಬದುಕಿನ ದಾರಿ ಚಾನಲ್ಗೆ ನಿಮಗೆ ಸುಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ನೇಹಿತರೆ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಏನು ನೋಡುತ್ತಿದ್ದೇವೆ ಎಂದರೆ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ಸ್ಪಷ್ಟ ಗೆಲುವು ಸಿಕ್ಕಿದೆ. ಆ ಕಾರಣಗಳನ್ನು ನೋಡೋಣ. ಮತ್ತೆ ಆ ಕಾರಣಗಳನ್ನು ವಿಶ್ಲೇಷಣೆ ಮಾಡಿ ಟಾಮ್ ಕೂಪರ್ ಅನ್ನು ನೋಡೋಣ. ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಏಪ್ರಿಲ್ 22ರಂದು ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತವು ಆಪರೇಷನ್ ಸಿಂಧೂರವನ್ನು ಆರಂಭಿಸಿತು. ಈ ಆರಂಭಿಸಿದ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ. ಮೇ 7ರ ಬೆಳಗಿನ ಜಾವ ಪ್ರಾರಂಭವಾದ ಈ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಪಾಕಿಸ್ತಾನಿ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಭಾರತದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಿ ಸೇನೆಯು ಭಾರೀ ನಷ್ಟವನ್ನು ಅನುಭವಿಸಿತು. ಅದು ಹೇಗೆ ಎಂಬುದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿರಿ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಏಪ್ರಿಲ್ 22ರಂದು ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತವು ಆಪರೇಷನ್ ಸಿಂಧೂರ ಅನ್ನು ಪ್ರಾರಂಭಿಸಿತು. ಈ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ. ಮೇ 7ರ ಬೆಳಗಿನ ಜಾವ ಪ್ರಾರಂಭವಾದ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಜನ ಪಾಕಿಸ್ತಾನಿ ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಭಾರತದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಿಯ ಸೈನಿಕರು ಸಾವನ್ನಪ್ಪಿದ್ದಾರೆ ಮತ್ತು ಭಾರೀ ನಷ್ಟವನ್ನು ಅನುಭವಿಸಿದ್ದಾರೆ. ಇದಾದ ನಂತರ ಪಾಕಿಸ್ತಾನ ಮತ್ತೆ ಭಾರೀ ಶೆಲ್ ದಾಳಿಯ ಮೂಲಕ ಭಾರತವನ್ನು ಕೆರಳಿಸಲು ಪ್ರಯತ್ನಿಸಿದಾಗ ಅದಕ್ಕೆ ಸೂಕ್ತ ಉತ್ತರವನ್ನು ನೀಡಲಾಯಿತು. ಮೇ 10ರ ಹೊತ್ತಿಗೆ ವಾಯುಪಡೆಯು ಪಾಕಿಸ್ತಾನದ ಅನೇಕ ವಾಯು ನೆಲೆಗಳನ್ನು ನಾಶಪಡಿಸಿತು. ಈ ಇಡೀ ಘಟನೆಗಳಲ್ಲಿ ಭಾರತವು ಸರ್ಗೋದಾ ವಾಯು ನೆಲೆಗೆ ಭಾರೀ ಹಾನಿಯನ್ನುಂಟು ಮಾಡಿತು. ಇದು ಪಾಕಿಸ್ತಾನದ ಪರಮಾಣು ಸಂಗ್ರಹಾಗಾರ ಪ್ರದೇಶವೆಂದು ಪರಿಗಣಿಸಲ್ಪಟ್ಟಿತು. ಕೆರಾನಾ ಬೆಟ್ಟಗಳನ್ನು ಗುರಿಯಾಗಿಸುವ ಸ್ಪಷ್ಟ ಸೂಚನೆಯನ್ನು ನೀಡಿತು. ಭಾರತ ಪಾಕಿಸ್ತಾನದ ಅಘೋಷಿತ ಯುದ್ಧದಲ್ಲಿ ಗೆದ್ದಿದ್ಯಾರು ಎನ್ನುವ ಚರ್ಚೆಯು ಮುಂದುವರೆದಿದೆ. ಆಸ್ಟ್ರೇಲಿಯಾದ ವಾಯುಯಾನ ವಿಶ್ಲೇಷಕ ಟಾಮ್ ಕೂಪ್ ಭಾರತಕ್ಕೆ ಗೆಲುವು ಸಿಕ್ಕಿರುವುದು ಸ್ಪಷ್ಟವಾಗಿ ಎಂದು ಕೆಲವು ಕಾರಣಗಳನ್ನು ನೀಡಿದ್ದಾರೆ. ಭಾರತ ಪಾಕಿಸ್ತಾನದ ಸಂಘರ್ಷದ ವಿಶ್ಲೇಷಣೆಯನ್ನು ಏನು? ಮೇ 7, 2025 ಕೂಪರ್ ಪ್ರಕಾರ ಭಾರತವು ಮುಂಜಾನೆ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಂಡಿತು. ಇದಾದ ನಂತರ ಪಾಕಿಸ್ತಾನದ ಮೇಲೆ ಮತ್ತೆ ದಾಳಿ ಮಾಡುವಂತೆ ಒತ್ತಡವನ್ನು ಹೇರಲಾಯಿತು. ಕೊನೆಗೆ ಪಾಕಿಸ್ತಾನಿ ಸಶಸ್ತ್ರ ಪಡೆಗಳು ಹಲವಾರು ದಾಳಿ ಡ್ರೋನ್ಗಳನ್ನು ಉಡಾಯಿಸಲಾಯಿತು. ಇವುಗಳನ್ನು EI-3 ಮತ್ತು ಸೋಂಗಾರ್ ಡ್ರೋನ್ಗಳು ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಪಾಕಿಸ್ತಾನವು ಫತೇಹ್-1 ಮಲ್ಟಿಪಲ್ ರಾಕೆಟ್ ಲಾಂಚರ್ ಮೂಲಕ ರಾಕೆಟ್ಗಳನ್ನು ಹಾರಿಸಿತು. ಇದರ ವ್ಯಾಪ್ತಿಯಲ್ಲಿ 120 ರಿಂದ 140 ಕಿಲೋಮೀಟರ್ ಅಡಿಯಲ್ಲಿ. ಆದಾಗ್ಯೂ ಪಾಕಿಸ್ತಾನದ ಪ್ರತಿದಾಳಿಗೆ ಭಾರತ ಸಂಪೂರ್ಣವಾಗಿ ಸಿದ್ಧವಾಗಿತ್ತು ಮತ್ತು ಅದರ ಸಮಗ್ರ ವಾಯುಪಡೆಯ ರಕ್ಷಣಾ ವ್ಯವಸ್ಥೆಯು ಸಂಪೂರ್ಣವಾಗಿ ಸಿದ್ಧವಾಗಿತ್ತು. ಭಾರತವು ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಬಹಳ ಹಿಂದಿನಿಂದಲೂ ಆಧುನೀಕರಿಸಲಾಗಿತ್ತು. ವಿಶ್ವದ ಅತ್ಯಾಧುನಿಕ ವ್ಯವಸ್ಥೆಗಳಲ್ಲಿ ಒಂದಾಗಿ ಮಾರ್ಪಟ್ಟಿವೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯು 3 ಪದಗಳನ್ನು ಹೊಂದಿದೆ. ಇವುಗಳಲ್ಲಿ ರಷ್ಯಾದ S-400 ವಾಯು ರಕ್ಷಣಾ ವ್ಯವಸ್ಥೆ, ಇದು 380 ಕಿಲೋಮೀಟರ್ಗಳವರೆಗೆ ನಾಶ ಮಾಡುತ್ತದೆ. ಭಾರತ-ಇಸ್ರೇಲ್ ನಿರ್ಮಿತ ಬುರಾಕ್ 8S ನೆಲದಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ, ಇದು 70 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ನೆಲವನ್ನು ನಾಶ ಮಾಡಿಸುತ್ತದೆ. ಮತ್ತು ಆಕಾಶನೆಲದಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ನೆಲವನ್ನು ನಾಶಪಡಿಸುತ್ತದೆ. ಇದಲ್ಲದೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯು ಇಸ್ರೇಲ್ ನಿರ್ಮಿತ ಸ್ಪೈಡರ್ ಮೇಲಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯನ್ನು ಮತ್ತು ಬೋಫೋರ್ಸ್ L-70 ವಿಮಾನ ವಿರುದ್ಧ ಬಂದೂಕುಗಳನ್ನು ಸಹ ಒಳಗೊಂಡಿದೆ. ಪರಿಣಾಮವಾಗಿ ಮೊದಲ ದಿನವೇ ಭಾರತವು ಪಾಕಿಸ್ತಾನದ ಡ್ರೋನ್ಗಳನ್ನು ಕ್ಷಿಪಣಿಗಳಿಗೆ ಸೂಕ್ತ ಪ್ರತ್ಯುತ್ತರವನ್ನು ನೀಡಿತು ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುವಾಗ ಶ್ರೀನಗರ, ಜಮ್ಮು, ಪಠಾಣ್ ಕೋಟ್, ಅಮೃತ್ಸರ್, ಕಪೂರ್ತಲಾ, ಜಲಂಧರ್, ಲುಧಿಯಾನ, ಬಂಟಿಯಾಡ, ಚಂಡೀಗಢ, ನೆಲಾ,
ಫಲೋಡಿ ಮತ್ತು ಭುಜ ಅವುಗಳ ಮೇಲೆ ಹೊಡೆದುರುಳಿಸಿತು. ಭಾರತದಲ್ಲಿ ಹೆಚ್ಚಿನ ಹಾನಿ ನಾಗರಿಕ ಪ್ರದೇಶಗಳಲ್ಲಿ ಸಂಭವಿಸಿದೆ. ಮೇ 8, 2025ರಂದು ಪಾಕಿಸ್ತಾನದ ದಾಳಿಯ ಪ್ರಯತ್ನಕ್ಕೆ ಭಾರತವು ಗಂಭೀರವಾಗಿ ಪ್ರತಿಕ್ರಿಯೆಯನ್ನು ಪ್ರಾರಂಭಿಸಿತು. ಕೂಪರ್ ಹೇಳುವ ಪ್ರಕಾರ ಭಾರತವು ಇಸ್ರೇಲ್ನಿಂದ ಖರೀದಿಸಿದ 160 ಹರೋಪ್ ದಾಳಿಯ ಡ್ರೋನ್ಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸುವ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತದೆ ಎಂದು ಪ್ರತಿಪಾದನೆಯನ್ನು ನೀಡಿದ್ದರು. ಈ ಪಾಕಿಸ್ತಾನವು ಈ ಹ್ಯಾರೋಫ್ಗಳನ್ನು ಹೊಡೆದುರುಳಿಸುವುದಾಗಿ ಹೇಳಿಕೊಳ್ಳಬಹುದು. ಆದರೆ ಸತ್ಯವೇನೆಂದರೆ ಹಲವಾರು ಹ್ಯಾರೋಫ್ ಡ್ರೋನ್ಗಳನ್ನು ರಾವಲ್ಪಿಂಡಿಯಲ್ಲಿರುವ ಪಾಕಿಸ್ತಾನಿ ಸೇನಾ ಪ್ರಧಾನ ಕಚೇರಿಯನ್ನು ಗುರಿಯಾಗಿಸಿಕೊಂಡಿವೆ. ಕೆಲವು ಹ್ಯಾರೋಫ್ಗಳನ್ನು ಪಾಕಿಸ್ತಾನಿ ಸೇನಾ ಪಡೆಗಳು ಸಹ ಹೊಡೆದುರುಳಿಸಿವೆ. ಯಶಸ್ವಿಯಾಗಿ ಈ ಡ್ರೋನ್ಗಳು ಚೀನಾದ HQ-9 ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ಕಾರ್ಯಾಚರಣೆ ಬೆಟಾಲಿಯನ್ ಅನ್ನು ಗುರಿಯಾಗಿಸಿಕೊಂಡವು. ಲಾಹೋರ್ನಲ್ಲಿ ಒಂದು ತುಕಡಿಯ ತೀವ್ರ ನಷ್ಟವನ್ನು ಅನುಭವಿಸಿತು. ಅದಲ್ಲದೆ ಇರಾಚಿಯ ಭದ್ರತೆಗಾಗಿ ನಿಯೋಜಿಸಲಾದ HQ-9 ಬೆಟಾಲಿಯನ್ ಕೂಡ ಭಾರೀ ನಷ್ಟವನ್ನು ಅನುಭವಿಸಿತು. ಈ ಹರೋಪ್ ಡ್ರೋನ್ಗಳ ಎದುರಿಸಲು ಪಾಕಿಸ್ತಾನ ತನ್ನ F-16ಗಳನ್ನು ಸಹ ಬಳಸಬೇಕಾಯಿತು. ಮೇ 8ರ ಸಂಜೆಯ ಹೊತ್ತಿಗೆ ಪಾಕಿಸ್ತಾನದ ತೊಂದರೆಗಳು ಹೆಚ್ಚಾದವು. ಪಾಕಿಸ್ತಾನದ ಡ್ರೋನ್ಗಳು ಮತ್ತು ಪತ್ತೆ ಒಂದು ರಾಕೆಟ್ ಲಾಂಚರ್ ವ್ಯವಸ್ಥೆಯು ಅಸಮರ್ಪಕವಾಗಿತ್ತು. ಭಾರತದ ರಕ್ಷಣಾ ವ್ಯವಸ್ಥೆಗಳು ಪಾಕಿಸ್ತಾನದ ರಾಕೆಟ್ಗಳು ಮತ್ತು ಡ್ರೋನ್ಗಳನ್ನು ಸಹ ಹೊಡೆದುರುಳಿಸುತ್ತವೆ. ಪಾಕಿಸ್ತಾನದ ಬಳಿ ಕೇವಲ 2-3 ದಿನಗಳಿಗಾಗುವಷ್ಟು UAVಗಳು ಮತ್ತು ಕ್ಷಿಪಣಿಗಳು ಮಾತ್ರ ದಾಸ್ತಾನು ಇರಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಅವನ ಸಮಸ್ಯೆಗಳು ಹೆಚ್ಚುತ್ತಿರುವುದಂತೆ ತೋರುತ್ತದೆ. ಈ ಸಮಯದಲ್ಲಿ ಪಾಕಿಸ್ತಾನವು S-400 ಕ್ಷಿಪಣಿಯ ರಕ್ಷಣಾ ವ್ಯವಸ್ಥೆಯನ್ನು ಹೊಡೆದುರುಳಿಸುತ್ತದೆ. ಆದಾಗ್ಯೂ ಆಂಟಿ-ರಾಡಾರ್ ಕ್ಷಿಪಣಿಯಿಂದ ಇದು ಹೇಗೆ ಸಾಧ್ಯವಾಯಿತು ಎಂಬುದು ಊಹಿಸಲು ಸಾಧ್ಯವಿಲ್ಲ, ಆದರೆ ಹಕ್ಕುಗಳನ್ನು ಖಂಡಿತವಾಗಿಯೂ ಮಾಡಬಹುದು ಎಂದು ಅನಿಸುತ್ತದೆ.